ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇಂಗ್ಲಿಷ್ನ ಬೇಸಿಕ್ ಸೆಂಟೆನ್ಸಸ್ ನಿಮಗೆ ಈಗಾಗಲೇ ಗೊತ್ತಿರಬಹುದು. ಆದರೆ ಫ್ಲೂಯೆಂಟ್ ಇಂಗ್ಲಿಷ್ ಸ್ಪೀಕರ್ಸ್ ಪ್ರತಿದಿನ ಬಳಸುವ ಇಂಟರ್ಮೀಡಿಯೇಟ್ ಇಂಗ್ಲಿಷ್ ಸೆಂಟೆನ್ಸಸನ್ನು ನಿಮಗೆ ಗೊತ್ತೇ? ಈ ವಿಡಿಯೋನಲ್ಲಿ ನಾವು 100 ಮೋಸ್ಟ್ ಕಾಮನ್ ಇಂಟರ್ಮೀಡಿಯೇಟ್ ಇಂಗ್ಲಿಷ್ ಸೆಂಟೆನ್ಸಸನ್ನು ಇಂಗ್ಲಿಷ್ ಟು ಕನ್ನಡ ಮೂಲಕ ತುಂಬ ಈಸಿ ವೇನಲ್ಲಿ ಕಲಿಯೋಣ ಬನ್ನಿ. ಈ ಸೆಂಟೆನ್ಸಸ್ ಅನ್ನು ನೀವು ಡೈಲಿ ಲೈಫ್, ಆಫೀಸ್, ಕಾಲೇಜ್, ಇಂಟರ್ವ್ಯೂ, ಫ್ರೆಂಡ್ ಜೊತೆ ಕಾನ್ವರ್ಜೇಷನ್ ಎಲ್ಲ ಕಡೆ ಕಾನ್ಫಿಡೆಂಟ್ಲಿ ಬಳಸಬಹುದು. ಒನ್ ಸ್ಮಾಲ್ ರಿಕ್ವೆಸ್ಟ್, ಕೇವಲ ಕೇಳಬೇಡಿ. ರಿಪೀಟ್ ಆಫ್ಟರ್ ಮೀ, ನನ್ನ ನಂತರ ಪ್ರತಿಯೊಂದು ಸೆಂಟೆನ್ಸನ್ನು ಜೋರಾಗಿ ಹೇಳಿ. ಹೀಗೆ ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಇಂಗ್ಲಿಷ್ ಫ್ಲೂಯೆನ್ಸಿ, ಪ್ರೊನೌನ್ಸಿಯೇಷನ್, ಕಾನ್ಫಿಡೆನ್ಸ್ ಎಲ್ಲವೂ ಇಂಪ್ರೂವ್ ಆಗುತ್ತೆ. ಸೊ ಆರ್ ಯು ರೆಡಿ? ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಲೆಸನ್. ಇದು ನನಗೆ ಮೊದಲೇ ತಿಳಿದಿದ್ದರೆ ಚೆನ್ನಾಗಿರುತ್ತಿತ್ತು. ಇದನ್ನು ನಾವು ನಮ್ಮ ಡೈಲಿ ಕಾನ್ವರ್ಸೇಷನ್ನಲ್ಲಿ ಹೇಳ್ತಾ ಇರ್ತೀವಿ. ಸೊ ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ ನೋಡೋಣ. ಐ ವಿಶ್ ಐ ಹ್ಯಾಡ್ ನಾನ್ ದಿಸ್ ಅರ್ಲಿಯರ್. ಐ ವಿಶ್ ಐ ಹ್ಯಾಡ್ ನಾನ್ ದಿಸ್ ಅರ್ಲಿಯರ್. ಇದರಿಂದ ನನಗೆ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಟು ಮೀ. ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಟು ಮೀ. ನನ್ನ ಸಮಯವನ್ನು ವ್ಯರ್ಥ ಮಾಡಲು ನನಗೆ ಸಾಧ್ಯವಿಲ್ಲ. ಅಂದರೆ ನನ್ನ ಸಮಯವನ್ನು ವ್ಯರ್ಥ ಮಾಡಲು ನನಗೆ ಇಷ್ಟವಿಲ್ಲ, ಸಾಧ್ಯವಿಲ್ಲ ಅಂತ ಹೇಳ್ತಾ ಇರ್ತೀವಲ್ವ. ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಐ ಕಾಂಟ್ ಅಫೋರ್ಡ್ ಟು ವೇಸ್ಟ್ ಮೈ ಟೈಮ್. ಐ ಕಾಂಟ್ ಅಫೋರ್ಡ್ ಟು ವೇಸ್ಟ್ ಮೈ ಟೈಮ್. ನೀವು ನಿರ್ಧಾರ ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚಿಸಬೇಕು. ಯು ಶುಡ್ ಥಿಂಕ್ ಟ್ವೈಸ್ ಬಿಫೋರ್ ಮೇಕಿಂಗ್ ಅ ಡಿಸಿಷನ್. ಯು ಶುಡ್ ಥಿಂಕ್ ಟ್ವೈಸ್ ಬಿಫೋರ್ ಮೇಕಿಂಗ್ ಅ ಡಿಸಿಷನ್. ಹೀಗೆ ಆಗುತ್ತದೆ ಎಂದು ನಾನು ನಿರೀಕ್ಷಿಸಿರಲಿಲ್ಲ. ಹೀಗೆ ಆಗುತ್ತದೆ ಎಂದು ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾ ಇರ್ತೀವಲ್ವ. ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಐ ವಾಸಂಟ್ ಎಕ್ಸ್ಪೆಕ್ಟಿಂಗ್ ದಿಸ್ ಟು ಹ್ಯಾಪನ್. ಐ ವಾಸಂಟ್ ಎಕ್ಸ್ಪೆಕ್ಟಿಂಗ್ ದಿಸ್ ಟು ಹ್ಯಾಪನ್. ಅದು ಸಂಪೂರ್ಣವಾಗಿ ನಿಮ್ಮ ಇಚ್ಛೆ. ಇಟ್ಸ್ ಕಂಪ್ಲೀಟ್ಲಿ ಅಪ್ ಟು ಯು. ಇಟ್ಸ್ ಕಂಪ್ಲೀಟ್ಲಿ ಅಪ್ ಟು ಯು. ಈ ಸೆಂಟೆನ್ಸನ್ನು ನಾವು ನಮ್ಮ ಕಾನ್ವರ್ಸೇಷನ್ನಲ್ಲಿ, ನಮ್ಮ ಡೈಲಿ ಕಾನ್ವರ್ಸೇಷನ್ನಲ್ಲಿ ಬಹಳಷ್ಟು ಯೂಸ್ ಮಾಡ್ತೀವಿ. ಹೇಗೆ ಅಂತಂದರೆ, ಅದು ಸಂಪೂರ್ಣವಾಗಿ ನಿಮ್ಮ ಇಚ್ಛೆ ಅಂತಂದರೆ ಅದು ಸಂಪೂರ್ಣವಾಗಿ ನಿಮ್ಮ ನಿರ್ಧಾರ. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿ. ಸೊ ಹೇಗಂತಂದರೆ ಒಂದು ಎಕ್ಸಾಂಪಲನ್ನು ನೋಡೋಣ. ನಾನು ನನ್ನ ಫ್ರೆಂಡ್ಗೆ ಕೇಳ್ತಾ ಇದ್ದೀನಿ, ಶುಡ್ ವಿ ಗೋ ನಾವ್ ಆರ್ ಲೇಟರ್ ಅಂತ. ಆದರೆ ಅವನು ಹೇಳ್ತಾನೆ, ಇಟ್ಸ್ ಕಂಪ್ಲೀಟ್ಲಿ ಅಪ್ ಟು ಯು. ಇದು ನಿನ್ನ ಮೇಲೆ ಬಿಟ್ಟಿದ್ದು. ನೀನು ಹೋಗೋಣ ಅಂದರೆ ಹೋಗೋಣ, ಇಲ್ಲ ಅಂದರೆ ಇಲ್ಲ ಅಂತ. ಹೀಗೆ ಯಾವುದೇ ಕೆಲಸ ಆಗಲಿ, ಆ ಕೆಲಸವನ್ನು ಸಂಪೂರ್ಣವಾಗಿ ನಿಮ್ಮ ಮೇಲೆ ಬಿಟ್ಟಿದ್ದು. ಅದು ನಿಮ್ಮ ನಿರ್ಧಾರ. ನೀವು ಹೇಗೆ ನಿರ್ಧಾರ ತಗೊಳ್ತೀರೋ ಹಾಗೆ ಅಂತ ಅನ್ನೋ ಥರ. ನಾನು ಬಹಳ ಸಮಯದಿಂದ ನಿಮಗಾಗಿ ಕಾಯುತ್ತಿದ್ದೇನೆ. ಐ ಹ್ಯಾವ್ ಬಿನ್ ವೇಟಿಂಗ್ ಫಾರ್ ಯು ಫಾರ್ ಅ ಲಾಂಗ್ ಟೈಮ್. ಐ ಹ್ಯಾವ್ ಬಿನ್ ವೇಟಿಂಗ್ ಫಾರ್ ಯು ಫಾರ್ ಅ ಲಾಂಗ್ ಟೈಮ್. ಇಂದು ಹೊರಗೆ ಹೋಗುವ ಮನಸ್ಸಿಲ್ಲ. ಅಂದರೆ ನನಗೆ ಇಂದು ಹೊರಗೆ ಹೋಗುವ ಮನಸ್ಸಿಲ್ಲ ಅಂತ ನಾವು ಹೇಳ್ತಾ ಇರ್ತೀವಲ್ವ. ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಐ ಡೋಂಟ್ ಫೀಲ್ ಲೈಕ್ ಗೋಯಿಂಗ್ ಔಟ್ ಟುಡೇ. ಐ ಡೋಂಟ್ ಫೀಲ್ ಲೈಕ್ ಗೋಯಿಂಗ್ ಔಟ್ ಟುಡೇ. ಪ್ರತಿಯೊಂದು ವಿಷಯವನ್ನು ವಿವರಿಸುವ ಅಗತ್ಯವಿಲ್ಲ. ನೀವು ಪ್ರತಿಯೊಂದು ವಿಷಯವನ್ನು ವಿವರಿಸುವ ಅಗತ್ಯವಿಲ್ಲ ಅಂತ ಕಾಮನ್ ಆಗಿ ಹೇಳ್ತೀವಿ. ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಯು ಡೋಂಟ್ ಹ್ಯಾವ್ ಟು ಎಕ್ಸ್ಪ್ಲೇನ್ ಎವ್ರಿಥಿಂಗ್. ಯು ಡೋಂಟ್ ಹ್ಯಾವ್ ಟು ಎಕ್ಸ್ಪ್ಲೇನ್ ಎವ್ರಿಥಿಂಗ್. ನಾನು ಇಂಗ್ಲೀಷ್ ಮಾತನಾಡುವುದಕ್ಕೆ ನಿಧಾನವಾಗಿ ಹೊಂದಿಕೊಳ್ಳುತ್ತಿದ್ದೇನೆ. ಅಂದರೆ ನಿಧಾನವಾಗಿ ಅಭ್ಯಾಸ ಮಾಡುತ್ತಿದ್ದೇನೆ. ಅಂದರೆ ನಿಧಾನವಾಗಿ ಸಹಜವಾಗುತ್ತಿದ್ದೇನೆ. ಎದಕ್ಕೆ ಅಂತಂದರೆ ಇಂಗ್ಲೀಷ್ ಮಾತನಾಡುವುದಕ್ಕೆ ಅಂತ ಹೇಳ್ತಾ ಇರ್ತೀವಲ್ವ. ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಐ ಆಮ್ ಗೆಟಿಂಗ್ ಯೂಸ್ ಟು ಸ್ಪೀಕಿಂಗ್ ಇಂಗ್ಲೀಷ್. ಐ ಆಮ್ ಗೆಟಿಂಗ್ ಯೂಸ್ ಟು ಸ್ಪೀಕಿಂಗ್ ಇಂಗ್ಲೀಷ್. ನೀವು ಏನು ಮಾತನಾಡುತ್ತಿದ್ದೀರಿ ಎಂಬುದು ನನಗೆ ಗೊತ್ತಿಲ್ಲ. ಅಂದರೆ ನೀವು ಏನು ಮಾತಾಡ್ತಾ ಇದ್ದೀರಿ, ಎದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತ ಅನ್ನೋದೇ ನನಗೆ ಅದರ ಬಗ್ಗೆ ಐಡಿಯಾನೇ ಇಲ್ಲ ಅಂತ ಹೇಳ್ತಾ ಇರ್ತೀವಲ್ವ. ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಐ ಹ್ಯಾವ್ ನೋ ಐಡಿಯಾ ವಾಟ್ ಯು ಆರ್ ಟಾಕಿಂಗ್ ಅಬೌಟ್. ಐ ಹ್ಯಾವ್ ನೋ ಐಡಿಯಾ ವಾಟ್ ಯು ಆರ್ ಟಾಕಿಂಗ್ ಅಬೌಟ್. ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ. ಡೋಂಟ್ ಟೇಕ್ ಇಟ್ ಪರ್ಸ್ನಲಿ. ಡೋಂಟ್ ಟೇಕ್ ಇಟ್ ಪರ್ಸ್ನಲಿ. ನನ್ನ ಕಣ್ಣನ್ನೇ ನಂಬಲು ಆಗಲಿಲ್ಲ. ಐ ಕುಡಂಟ್ ಬಿಲೀವ್ ಮೈ ಐಸ್. ಐ ಕುಡಂಟ್ ಬಿಲೀವ್ ಮೈ ಐಸ್. ಅಂದರೆ ಅದು ಹೀಗಾಗುತ್ತೆ ಅಂತ ನನಗೆ ನಂಬಕ್ಕೆ ಆಗಲಿಲ್ಲ ಅಂತ ಹೇಳ್ತೀವಲ್ವ. ಅದು ಪಾಸಿಟಿವೇ ಆಗಿರಲಿ ಅಥವಾ ನೆಗೆಟಿವೇ ಆಗಿರಲಿ. ಸೊ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆದರೆ ನಾವು ಹೇಳ್ತೀವಲ್ವ, ಸೊ ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ನಾನು ನಂಬಕ್ಕೆ ಆಗಲಿಲ್ಲ ಹೀಗಾಗುತ್ತೆ ಅಂತ. ಸೊ ಅಂತಹ ಸಿಚುವೇಷನ್ನಲ್ಲಿ ಈ ಸೆಂಟೆನ್ಸನ್ನು ಹೇಳ್ತಾ ಇರ್ತೀವಿ.
ವಾದ ಮಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ದೇರ್ ಈಸ್ ನೋ ಪಾಯಿಂಟ್ ಇನ್ ಆರ್ಗ್ಯುವಿಂಗ್. ದೇರ್ ಈಸ್ ನೋ ಪಾಯಿಂಟ್ ಇನ್ ಆರ್ಗ್ಯುವಿಂಗ್. ನಿಮ್ಮ ಸಹಾಯವನ್ನು ನಾನು ತುಂಬ ಮೆಚ್ಚುತ್ತೇನೆ. ಐ ವುಡ್ ಅಪ್ರಿಸಿಯೇಟ್ ಯುವರ್ ಹೆಲ್ಪ್. ಐ ವುಡ್ ಅಪ್ರಿಸಿಯೇಟ್ ಯುವರ್ ಹೆಲ್ಪ್. ನಾನು ಹೇಳಬೇಕಂದಿದ್ದೆ ಅದಾಗಿದೆ ಅಂತಂದರೆ ನಾನು ಇದನ್ನೇ ಹೇಳಬೇಕಂದಿದ್ದೆ ನೀನೇ ಹೇಳಿದೆ ಅನ್ನೋ ಥರ. ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ದ್ಯಾಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐ ವಾಂಟೆಡ್ ಟು ಸೇ. ದ್ಯಾಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐ ವಾಂಟೆಡ್ ಟು ಸೇ ಅಂದರೆ ನಾನು ಕೂಡ ಇದನ್ನೇ ಹೇಳಬೇಕು ಅಂದ್ಕೊಂಡಿದ್ದೆ ಅಂತ ಹೇಳ್ತೀವಿ. ಸೊ ಅಂತಹ ಸಿಚುವೇಷನಲ್ಲಿ ಈ ಸೆಂಟೆನ್ಸನ್ನು ಯೂಸ್ ಆಗುತ್ತೆ. ಸೊ ಹೇಗಂದರೆ ಎಕ್ಸಾಂಪಲನ್ನು ನೋಡಿ, ನಾನು ನನ್ನ ಫ್ರೆಂಡ್ಗೆ ಹೇಳ್ತಾ ಇದ್ದೀನಿ, ವಿ ಶುಡ್ ಪ್ರಾಕ್ಟೀಸ್ ಇಂಗ್ಲೀಷ್ ಎವ್ರಿ ಡೇ ಅಂತ. ನಾವು ಪ್ರತಿದಿನ ಇಂಗ್ಲೀಷ್ ಅಭ್ಯಾಸ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನನ್ನ ಫ್ರೆಂಡ್ ಹೇಳ್ತಾನೆ, ಅದೇ ನಾನು ಹೇಳಬೇಕು ಅಂದ್ಕೊಂಡಿದ್ದೆ, ನಾನು ಕೂಡ ಇದನ್ನೇ ಹೇಳಬೇಕು ಅಂದ್ಕೊಂಡಿದ್ದೆ ಅನ್ನೋ ಥರ. ದ್ಯಾಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಐ ವಾಂಟೆಡ್ ಟು ಸೇ ಅಂತ. ನಾನು ಕೆಲಸವನ್ನು ಸಮಯಕ್ಕೆ ಮುಗಿಸಲು ಯಶಸ್ವಿಯಾದೆ. ಐ ಮ್ಯಾನೇಜ್ ಟು ಫಿನಿಶ್ ದ ವರ್ಕ್ ಆನ್ ಟೈಮ್. ಐ ಮ್ಯಾನೇಜ್ ಟು ಫಿನಿಶ್ ದ ವರ್ಕ್ ಆನ್ ಟೈಮ್. ಏನಾದರೂ ಬದಲಾವಣೆ ಆದರೆ ದಯವಿಟ್ಟು ನನಗೆ ತಿಳಿಸಿ. ಹೇಳ್ತೀವಲ್ವ, ಏನಾದರೂ ಚೇಂಜ್ ಆದರೆ, ಏನಾದರೂ ಬದಲಾವಣೆ ಆದರೆ ದಯವಿಟ್ಟು ನನಗೆ ತಿಳಿಸಿ ಅಂತ. ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಪ್ಲೀಸ್ ಲೆಟ್ ಮೀ ನೋ ಇಫ್ ಎನಿಥಿಂಗ್ ಚೇಂಜಸ್. ಪ್ಲೀಸ್ ಲೆಟ್ ಮೀ ನೋ ಇಫ್ ಎನಿಥಿಂಗ್ ಚೇಂಜಸ್. ಇತ್ತೀಚೆಗೆ ನಾನು ಅದರ ಬಗ್ಗೆ ಯೋಚಿಸುತ್ತಿದ್ದೇನೆ. ಐ ಹ್ಯಾವ್ ಬಿನ್ ಥಿಂಕಿಂಗ್ ಅಬೌಟ್ ಇಟ್ ಲೇಟ್ಲಿ. ಐ ಹ್ಯಾವ್ ಬಿನ್ ಥಿಂಕಿಂಗ್ ಅಬೌಟ್ ಇಟ್ ಲೇಟ್ಲಿ. ಅದನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಸ್ವಲ್ಪ ಸಮಯ ಹಿಡಿಯಿತು. ಇಟ್ ಟುಕ್ ಮೀ ಅ ವೈಲ್ ಟು ಅಂಡರ್ಸ್ಟ್ಯಾಂಡ್. ಇಟ್ ಟುಕ್ ಮೀ ಅ ವೈಲ್ ಟು ಅಂಡರ್ಸ್ಟ್ಯಾಂಡ್. ನಿಮ್ಮನ್ನು ಭೇಟಿಯಾಗಲು ನಾನು ಕಾತರದಿಂದ ಕಾಯುತ್ತಿದ್ದೇನೆ. ಐ ಆಮ್ ಲುಕ್ಕಿಂಗ್ ಫಾರ್ವರ್ಡ್ ಟು ಮೀಟಿಂಗ್ ಯು. ಐ ಆಮ್ ಲುಕ್ಕಿಂಗ್ ಫಾರ್ವರ್ಡ್ ಟು ಮೀಟಿಂಗ್ ಯು. ಸರಿಯಾದ ಪದಗಳು ನನಗೆ ಸಿಗಲಿಲ್ಲ. ಐ ಕುಡಂಟ್ ಫೈಂಡ್ ದ ರೈಟ್ ವರ್ಡ್ಸ್. ಐ ಕುಡಂಟ್ ಫೈಂಡ್ ದ ರೈಟ್ ವರ್ಡ್ಸ್. ಅದೇ ತಪ್ಪನ್ನು ಮತ್ತೆ ಮಾಡಬೇಕೆಂದು ನನಗೆ ಇಷ್ಟವಿಲ್ಲ. ಐ ಡೋಂಟ್ ವಾಂಟ್ ಟು ಮೇಕ್ ದ ಸೇಮ್ ಮಿಸ್ಟೇಕ್ ಅಗೇನ್. ಐ ಡೋಂಟ್ ವಾಂಟ್ ಟು ಮೇಕ್ ದ ಸೇಮ್ ಮಿಸ್ಟೇಕ್ ಅಗೇನ್. ಎಲ್ಲವೂ ಯೋಜನೆಯಂತೆ ನಡೆಯುತ್ತಿದೆ. ಎವ್ರಿಥಿಂಗ್ ಈಸ್ ಗೋಯಿಂಗ್ ಅಕಾರ್ಡಿಂಗ್ ಟು ಪ್ಲ್ಯಾನ್. ಎವ್ರಿಥಿಂಗ್ ಈಸ್ ಗೋಯಿಂಗ್ ಅಕಾರ್ಡಿಂಗ್ ಟು ಪ್ಲ್ಯಾನ್. ನೀವು ಯಾವಾಗಲೂ ನನ್ನ ಮೇಲೆ ಭರವಸೆ ಇಡಬಹುದು. ಯು ಕ್ಯಾನ್ ಆಲ್ವೇಸ್ ಕೌಂಟ್ ಆನ್ ಮೀ. ಯು ಕ್ಯಾನ್ ಆಲ್ವೇಸ್ ಕೌಂಟ್ ಆನ್ ಮೀ. ಸಂಪೂರ್ಣ ವಿಷಯ ತಿಳಿಯದೆ ತೀರ್ಮಾನಕ್ಕೆ ಬರಲು ನಾನು ಬಯಸುವುದಿಲ್ಲ. ಐ ಡೋಂಟ್ ವಾಂಟ್ ಟು ಜಂಪ್ ಟು ಕನ್ಕ್ಲೂಷನ್ಸ್. ಐ ಡೋಂಟ್ ವಾಂಟ್ ಟು ಜಂಪ್ ಟು ಕನ್ಕ್ಲೂಷನ್ಸ್. ಇದು ಕಾಣುವಷ್ಟು ಸುಲಭವಲ್ಲ. ಇಟ್ಸ್ ನಾಟ್ ಆ್ಯಸ್ ಈಸಿ ಆ್ಯಸ್ ಇಟ್ ಲುಕ್ಸ್. ಇಟ್ಸ್ ನಾಟ್ ಆ್ಯಸ್ ಈಸಿ ಆ್ಯಸ್ ಇಟ್ ಲುಕ್ಸ್. ಅದರ ಬಗ್ಗೆ ಯೋಚಿಸಲು ನನಗೆ ಸ್ವಲ್ಪ ಸಮಯ ಬೇಕು. ಐ ನೀಡ್ ಸಮ್ ಟೈಮ್ ಟು ಥಿಂಕ್ ಅಬೌಟ್ ಇಟ್. ಐ ನೀಡ್ ಸಮ್ ಟೈಮ್ ಟು ಥಿಂಕ್ ಅಬೌಟ್ ಇಟ್. ನಿಮ್ಮ ಗುರಿಗಳ ಮೇಲೆ ಗಮನ ಹರಿಸಬೇಕು. ಹೇಳ್ತೀವಲ್ವಾ, ನೀವು ನಿಮ್ಮ ಗುರಿಗಳ ಮೇಲೆ ಗಮನ ಹರಿಸಬೇಕು ಅಂತ. ಸೊ ಅಲ್ಲಿ ನಾವು ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕು, ಯು ಶುಡ್ ಫೋಕಸ್ ಆನ್ ಯುವರ್ ಗೋಲ್ಸ್. ಯು ಶುಡ್ ಫೋಕಸ್ ಆನ್ ಯುವರ್ ಗೋಲ್ಸ್. ಅದರ ಬಗ್ಗೆ ನನಗೆ ತಿಳಿದಿರಲಿಲ್ಲ. ಐ ವಾಸಂಟ್ ಅವೇರ್ ಆಫ್ ದ್ಯಾಟ್. ಐ ವಾಸಂಟ್ ಅವೇರ್ ಆಫ್ ದ್ಯಾಟ್. ಅದು ನನ್ನ ನಿರೀಕ್ಷೆಗಿಂತ ಹೆಚ್ಚಾಗಿದೆ. ದಟ್ಸ್ ಬಿಯಾಂಡ್ ಮೈ ಎಕ್ಸ್ಪೆಕ್ಟೇಷನ್ಸ್. ದಟ್ಸ್ ಬಿಯಾಂಡ್ ಮೈ ಎಕ್ಸ್ಪೆಕ್ಟೇಷನ್ಸ್. ಇಂದು ಮನೆಯಲ್ಲಿ ಇರುವುದು ಉತ್ತಮ ಎಂದು ಭಾವಿಸುತ್ತೇನೆ. ನಾನು ಇಂದು ಮನೆಯಲ್ಲಿ ಇರುವುದೇ ಉತ್ತಮ ಎಂದು ಭಾವಿಸುತ್ತೇನೆ ಅಂತ ಹೇಳ್ತೀವಲ್ವ. ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಐ ವುಡ್ ರ್ಯಾದರ್ ಸ್ಟೇ ಎಟ್ ಹೋಮ್ ಟುಡೇ. ಐ ವುಡ್ ರ್ಯಾದರ್ ಸ್ಟೇ ಎಟ್ ಹೋಮ್ ಟುಡೇ. ಅದಕ್ಕಾಗಿ ನಾನು ನಿಮ್ಮನ್ನು ದೋಷಾರೋಪಣೆ ಮಾಡುವುದಿಲ್ಲ. ನಿಮ್ಮ ಮೇಲೆ ನಾನು ಬ್ಲೇಮ್ ಮಾಡುವುದಿಲ್ಲ ಅಂತ ಹೇಳ್ತೀವಲ್ವ. ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಐ ಡೋಂಟ್ ಬ್ಲೇಮ್ ಯು ಫಾರ್ ದ್ಯಾಟ್. ಐ ಡೋಂಟ್ ಬ್ಲೇಮ್ ಯು ಫಾರ್ ದ್ಯಾಟ್. ನಾವು ಉತ್ತಮ ಪರಿಹಾರವನ್ನು ಕಂಡುಹಿಡಿಯಬೇಕು. ವಿ ನೀಡ್ ಟು ಫೈಂಡ್ ಅ ಬೆಟರ್ ಸಲ್ಯೂಷನ್. ವಿ ನೀಡ್ ಟು ಫೈಂಡ್ ಅ ಬೆಟರ್ ಸಲ್ಯೂಷನ್. ನಿಮ್ಮ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸವಿದೆ. ಐ ಹ್ಯಾವ್ ಕಂಪ್ಲೀಟ್ ಕಾನ್ಫಿಡೆನ್ಸ್ ಇನ್ ಯು. ಐ ಹ್ಯಾವ್ ಕಂಪ್ಲೀಟ್ ಕಾನ್ಫಿಡೆನ್ಸ್ ಇನ್ ಯು. ಆರ್ ಯು ಕ್ಯಾನ್ ಸೇ ಐ ಹ್ಯಾವ್ ಕಂಪ್ಲೀಟ್ ಟ್ರಸ್ಟ್ ಇನ್ ಯು ಅಂತಲೂ ಹೇಳ್ಬೋದು. ನನ್ನ ಗುರಿಗಳನ್ನು ಸಾಧಿಸುವುದನ್ನು ಯಾವುದು ತಡೆಯಲು ಸಾಧ್ಯವಿಲ್ಲ. ನನ್ನ ಗುರಿಗಳನ್ನು ಸಾಧಿಸೋದಕ್ಕೆ ಯಾವುದೇ ನನ್ನನ್ನು ತಡೆಯುವುದಿಲ್ಲ. ನಾನು ಸಾಧಿಸ್ತೀನಿ, ಏನೇ ನನ್ನನ್ನು ತಡೆಯುವುದಿಲ್ಲ ಅಂತ ಹೇಳ್ತೀವಲ್ವ. ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ನಥಿಂಗ್ ಕ್ಯಾನ್ ಸ್ಟಾಪ್ ಮೀ ಫ್ರಮ್ ಅಚೀವಿಂಗ್ ಮೈ ಗೋಲ್ಸ್. ನಥಿಂಗ್ ಕ್ಯಾನ್ ಸ್ಟಾಪ್ ಮೀ ಫ್ರಮ್ ಅಚೀವಿಂಗ್ ಮೈ ಗೋಲ್ಸ್. ನನ್ನ ತಪ್ಪುಗಳಿಂದ ನಾನು ಬಹಳಷ್ಟು ಕಲಿತಿದ್ದೇನೆ. ಐ ಹ್ಯಾವ್ ಲರ್ನ್ ಅ ಲಾಟ್ ಫ್ರಮ್ ಮೈ ಮಿಸ್ಟೇಕ್ಸ್. ಐ ಹ್ಯಾವ್ ಲರ್ನ್ ಅ ಲಾಟ್ ಫ್ರಮ್ ಮೈ ಮಿಸ್ಟೇಕ್ಸ್. ಮತ್ತೆ ಪ್ರಾರಂಭಿಸಲು ಎಂದಿಗೂ ತಡವಾಗುವುದಿಲ್ಲ.
ಇಟ್ಸ್ ನೆವರ್ ಟೂ ಲೇಟ್ ಟು ಸ್ಟಾರ್ಟ್ ಅಗೇನ್. ಇಟ್ಸ್ ನೆವರ್ ಟೂ ಲೇಟ್ ಟು ಸ್ಟಾರ್ಟ್ ಅಗೇನ್. ನಾನು ಯಾವಾಗಲೂ ನನ್ನ ಮಾತನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ. ಐ ಆಲ್ವೇಸ್ ಟ್ರೈ ಟು ಕೀಪ್ ಮೈ ಪ್ರಾಮಿಸ್. ಐ ಆಲ್ವೇಸ್ ಟ್ರೈ ಟು ಕೀಪ್ ಮೈ ಪ್ರಾಮಿಸ್ ಆರ್ ಯು ಕ್ಯಾನ್ ಸೇ ಕೀಪ್ ಮೈ ವರ್ಡ್ಸ್ ಅಂತಲೂ ಹೇಳ್ಬೋದು. ನಾವು ಪ್ರತಿಯೊಬ್ಬರ ಅಭಿಪ್ರಾಯವನ್ನು ಗೌರವಿಸಬೇಕು. ವಿ ಶುಡ್ ರೆಸ್ಪೆಕ್ಟ್ ಎವ್ರಿ ಒನ್ಸ್ ಒಪಿನಿಯನ್. ವಿ ಶುಡ್ ರೆಸ್ಪೆಕ್ಟ್ ಎವ್ರಿ ಒನ್ಸ್ ಒಪಿನಿಯನ್. ನಾನು ನನ್ನನ್ನು ಉತ್ತಮಗೊಳಿಸಲು ನನ್ನ ಅತ್ಯುತ್ತಮ ಪ್ರಯತ್ನ ಮಾಡುತ್ತಿದ್ದೇನೆ. ಐ ಆಮ್ ಡೂಯಿಂಗ್ ಮೈ ಬೆಸ್ಟ್ ಟು ಇಂಪ್ರೂವ್ ಮೈ ಸೆಲ್ಫ್. ಐ ಆಮ್ ಡೂಯಿಂಗ್ ಮೈ ಬೆಸ್ಟ್ ಟು ಇಂಪ್ರೂವ್ ಮೈ ಸೆಲ್ಫ್. ನನಗೆ ಇನ್ನೂ ಸಾಕಷ್ಟು ಅನುಭವವಿಲ್ಲ. ಐ ಡೋಂಟ್ ಹ್ಯಾವ್ ಇನಫ್ ಎಕ್ಸ್ಪೀರಿಯನ್ಸ್ ಎಟ್. ಐ ಡೋಂಟ್ ಹ್ಯಾವ್ ಇನಫ್ ಎಕ್ಸ್ಪೀರಿಯನ್ಸ್ ಎಟ್. ಸಣ್ಣ ಸಮಸ್ಯೆಗಳು ನಿಮ್ಮನ್ನು ನಿರುತ್ಸಾಹಗೊಳಿಸಲು ಬಿಡಬೇಡಿ. ಡೋಂಟ್ ಲೆಟ್ ಸ್ಮಾಲ್ ಪ್ರಾಬ್ಲಮ್ಸ್ ಡಿಸ್ಕರೇಜ್ ಯು. ಡೋಂಟ್ ಲೆಟ್ ಸ್ಮಾಲ್ ಪ್ರಾಬ್ಲಮ್ಸ್ ಡಿಸ್ಕರೇಜ್ ಯು. ನಡೆಯುವ ಪ್ರತಿಯೊಂದು ವಿಷಯಕ್ಕೂ ಒಂದು ಕಾರಣ ಇರುತ್ತದೆ ಎಂದು ನಾನು ನಂಬುತ್ತೇನೆ. ಐ ಬಿಲೀವ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ಐ ಬಿಲೀವ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ನಿಮ್ಮ ಪ್ರಾಮಾಣಿಕತೆಯನ್ನು ನಾನು ಮೆಚ್ಚುತ್ತೇನೆ. ಐ ಅಪ್ರಿಸಿಯೇಟ್ ಯುವರ್ ಆನೆಸ್ಟಿ. ಐ ಅಪ್ರಿಸಿಯೇಟ್ ಯುವರ್ ಆನೆಸ್ಟಿ. ಅದರ ಬಗ್ಗೆ ನಾನು ಸಂಪೂರ್ಣವಾಗಿ ಮರೆತಿದ್ದೆ. ಐ ಕಂಪ್ಲೀಟ್ಲಿ ಫಾರ್ಗಟ್ ಅಬೌಟ್ ಇಟ್. ಐ ಕಂಪ್ಲೀಟ್ಲಿ ಫಾರ್ಗಟ್ ಅಬೌಟ್ ಇಟ್. ನಿಮ್ಮ ಸಾಧನೆಯ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯುವರ್ ಅಚೀವ್ಮೆಂಟ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯುವರ್ ಅಚೀವ್ಮೆಂಟ್. ಈ ಎಲ್ಲ ಯಶಸ್ಸಿಗೆ ನೀವು ಅರ್ಹರು. ಯು ಡಿಸರ್ವ್ ಆಲ್ ದ ಸಕ್ಸೆಸ್. ಯು ಡಿಸರ್ವ್ ಆಲ್ ದ ಸಕ್ಸೆಸ್. ಈ ಅವಕಾಶವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳೋಣ. ಲೆಟ್ಸ್ ಮೇಕ್ ದ ಮೋಸ್ಟ್ ಆಫ್ ದಿಸ್ ಅಪಾರ್ಚುನಿಟಿ. ಲೆಟ್ಸ್ ಮೇಕ್ ದ ಮೋಸ್ಟ್ ಆಫ್ ದಿಸ್ ಅಪಾರ್ಚುನಿಟಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ಇಂಗ್ಲಿಷ್ ಗ್ರಾಮರ್, ಟೆನ್ಸಸ್, ವೆಕ್ಯಾಬುಲರಿ, ಡೈಲಿ ಯೂಸ್ ಸೆಂಟೆನ್ಸಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕುರಿತ ಹೊಸ ವಿಡಿಯೋಸ್ ನಿಮಗೆ ಮೊದಲು ಸಿಗುತ್ತವೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.